ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವೆಲ್ನೆಸ್ ವೆನ್ಸ್ಡೇ ವಿತ್ ಶೋಭಾ. ನಾನಿವತ್ತು ತಿಳಿಸ್ಕೊಡಕ್ ಬಂದಿರೋ ವಿಷಯ ಗ್ಲೈಸೆಮಿಕ್ ಇಂಡೆಕ್ಸ್. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಏನು? ನಾವು ತಿನ್ನುವ ಆಹಾರ ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಎಷ್ಟು ಬೇಗ ಹೆಚ್ಚಿಸುತ್ತದೆ ಅಂತ ಅಳತೆ ಮಾಡುತ್ತದೆ. 0 ಇಂದ 100 ತನಕ ಅದನ್ನ ಅಳತೆ ಮಾಡ್ತಾರೆ. 0 ಇಂದ 55 ಇದ್ರೆ ಅದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್. 56 ರಿಂದ 69 ತನಕ ಇದ್ರೆ ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್. 70 ರಿಂದ 100 ತನಕ ಇದ್ರೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್. ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ನ ತಿಂದವಾಗ ಫಾಸ್ಟ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಸಾಮಾನ್ಯವಾಗಿ ನಾವು ಬೆಳಗ್ಗೆ ತಿಂಡಿಯಲ್ಲಿ ಇಡ್ಲಿ, ದೋಸೆ, ಪೂರಿ, ಸಾಗು ಇದನ್ನೆಲ್ಲ ತಿಂತೀವಿ. ಇದು ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾರೆ. ಇದನ್ನು ತಿಂದವಾಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಇದು ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಈ ಇನ್ಸುಲಿನ್ ಜಾಸ್ತಿಯಾಗಿ ಪ್ರೊಡ್ಯೂಸ್ ಆಗುತ್ತೆ, ಅದು ನಮ್ಮ ರಕ್ತದಲ್ಲಿರುವ ಸಕ್ಕರೆಯನ್ನ ತೆಗೆದು ಉಳಿದದ್ದನ್ನ ಕೊಬ್ಬಾಗಿ ಪರಿವರ್ತಿಸುತ್ತದೆ. ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆದಾಗ ಮತ್ತೆ ಪದೇ ನಮಗೆ ಏನಾದ್ರೂ ತಿನ್ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಈ ಕೆಟ್ಟ ಪ್ರಕ್ರಿಯೆನೇ ಸಕ್ಕರೆ ಕಾಯಿಲೆ ಅಂದ್ರೆ ಡಯಾಬಿಟಿಸ್, ಮತ್ತೆ ರಕ್ತದೊತ್ತಡ, ಹೈ ಬ್ಲಡ್ ಪ್ರೆಷರ್ ಅಂಡ್ ದೇಹದ ತೂಕನ ಜಾಸ್ತಿ ಮಾಡಿಸುತ್ತೆ. ಹಾಗಾದ್ರೆ ನಾವು ಹೆಲ್ದಿಯಾಗಿರ್ಬೇಕು ಅಂದ್ರೆ, ಶುಗರ್ ಲೆವೆಲ್ ನಾರ್ಮಲ್ ಇರಬೇಕು ಅಂದ್ರೆ, ಇನ್ಸುಲಿನ್ ಕರೆಕ್ಟಾಗಿ ರಿಲೀಸ್ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ನ ಅಂದರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟನ್ನು ತಿನ್ನಬೇಕಾಗತ್ತೆ. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಗ್ರೀನ್ ವೆಜಿಟಬಲ್, ಫ್ರೂಟ್ಸ್ ಆ್ಯಂಡ್ ರಿಚ್ ಇನ್ ಫೈಬರ್ ಇದೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ದು ಡೆನ್ಸಿಟಿನ ಕಡಿಮೆ ಮಾಡುತ್ತೆ. ಲೋ ಗ್ಲೈಸೆಮಿಕ್ ಫುಡ್ ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಇರೋಕ್ಕೆ ಸಪೋರ್ಟ್ ಆಗುತ್ತೆ, ಬ್ಲಡ್ ಥಿನ್ ಆಗಿ ಇರೋಕ್ಕೆ ಸಪೋರ್ಟ್ ಮಾಡುತ್ತೆ, ಬಾಡಿ ಮೆಟಬಾಲಿಕ್ ರೇಟ್ ನಾರ್ಮಲ್ ಆಗಿರೋಕ್ಕೆ ಸಪೋರ್ಟ್ ಮಾಡುತ್ತೆ, ವೇಟ್ ಲಾಸ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ವೇಟ್ನ ಮೇಂಟೈನ್ ಮಾಡೋಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದರೆ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಎರಡನ್ನು ಚೆನ್ನಾಗಿ ಮಾಡಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ನನ್ನ ಆರೋಗ್ಯ ನನ್ನ ಜವಾಬ್ದಾರಿ. ಯಾರಿಗೆಲ್ಲ ಸರಿ ಅನಿಸುತ್ತೆ ಕಮೆಂಟಲ್ಲಿ ಸರಿ ಅಂತ ಕಮೆಂಟ್ ಮಾಡಿ ನೋಡೋಣ. ಯಾರಿಗೆಲ್ಲ ಆರೋಗ್ಯನ ಚೆನ್ನಾಗಿ ಮಾಡಿ ಇಟ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ, ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೋಡಿದ್ರೆ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.